ಸ್ವಾಮಿ 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಜಿಲ್ಲೆ ತಾಲೂಕುಗಳಲ್ಲೂ ರಾಮನವಮಿ ಹಬ್ಬಗಳು ನಿರಂತರ ನಡೀತಿದ್ದಾವೆ. ಅಂದಿನ ಹಿರಿಯರೊಬ್ಬರು ಶೇರೋ ಶಾಯರ್ ಗಜಲ್ಗಳಲ್ಲಿ ಬರೀತಾರೆ, ಓ ದೀನೆ ಹಿಜಾಜ್ ಕಾ ಬೇವಾಕ ಬೇಡ ನಿಶಾಯ ಜಿಸ್ಕೆ ಅಕ್ಸಾಯ ಆಲಂ में पहुंचा वो न दीना में अटका न मंजिल में टटका मुसाफिर हुआ न इंसान जिसका किए पे सफर जिसने सातों समंदर वो डूबा दहाने गंगा में आकर ಅಂತ. ಅಂದ್ರೆ ಅಂದಿನ ಹಿರಿಯರ ಕವಿಗಳು ಬರೀತಾರೆ, 50 ವರ್ಷಗಳ ಅವಧಿಯಲ್ಲಿ ಇರಾಕ್, ಸೊಮಾಲಿಯಾ, ಈಜಿಪ್ಟ್ ಎಲ್ಲವನ್ನು ನಾಶ ಮಾಡಿ ಬಂದಂತ ಆ ಮೊಘಲರ ದೋಣಿಗಳು ಅಲ್ಲಿ ದೇಶಗಳಲ್ಲಿದ್ದಂತ ಮೂಲ ಜನಾಂಗದವರ ಕತ್ತನ್ನ ಕತ್ತರಿಸಿ ನೆತ್ತರ ಕೆಸರಿನ ಮೇಲೆ ಕಾಲಿಟ್ಟಂತವರು ಭಾರತದೆಡೆಗೂ ಕಾಲಿಟ್ಟರು. 50 ವರ್ಷಗಳ ಅವಧಿಯಲ್ಲಿ ಜಗತ್ತಿನ ಅರ್ಧ ಭೂಪಟವನ್ನ ವಶಪಡಿಸಿಕೊಂಡು ಜಯಿಸಿಕೊಂಡು ಬಂದಂತವರು ಭಾರತಕ್ಕೆ ಬಂದರು. ಆದ್ರೆ 7 ಸಪ್ತ ಸಾಗರಗಳ ಅಲೆಗಳನ್ನ ದಾಟಿದಂತ ಆ ಮೊಘಲರ ದೋಣಿ ಭಾರತದ ಗಂಗಾ ನದಿ ಅಲೆಯನ್ನ ದಾಟ್ಲಿಕ್ಕಾಗದೆ ಇಲ್ಲಿ ಮುಳುಗೋಯ್ತು ಅಂತ ಅಂದಿನವರು ಹೇಳುವಂತ ಮಾತು, ಡೂಬಾ ದಹಾನೆ ಗಂಗಾ ಮೇ ಆಕರ್. ಇಲ್ಲಿರುವಂತ ಸಾಮರ್ಥ್ಯ, ಈ ಮಣ್ಣಿನ ಮೃತ್ಯುಂಜಯತ್ವ ಯಾರ ಕಾರಣದಿಂದ? ರಾಮನ ಹೆಸರನ್ನೇ ಅಳಿಸಿ ಹಾಕಬೇಕಂತ ನಮ್ಮ ಮೇಲೆ ದಾಳಿ ಮಾಡಿ ಬಂದವರು 100 ಇದ್ದಾರೆ. ದಾಳಿ ಮಾಡಿದವರು ನಾಮಶಃ ಅಳಿಸಿ ಹೋದ್ರು. ಆದ್ರೆ ರಾಮರ ಹೆಸರು ಮಣ್ಣಿನ ಕಣದಲ್ಲಿ ಇವತ್ತಿಗೂ ಜೀವಂತವಾಗಿದೆ. ವಿದೇಶದ ಇತಿಹಾಸಕರು ಪ್ರಶ್ನೆ ಮಾಡ್ತಾರೆ, ಏನಿದು ವಿಸ್ಮಯ ಭಾರತದಲ್ಲಿ? ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ ಹೇಗೆ ಜೀವಂತವಾಗಿ ಬದುಕಿ ಬಂದಿದೆ? ಆ ರೋಮನರು ಕಟ್ಟಿದಂತ ಸಾಮ್ರಾಜ್ಯಗಳು, ಜೂಲಿಯಸ್ ಸೀಸರ್ ಆಳ್ತಿದ್ದಂತ ಜಾಗದಲ್ಲಿ ಇವತ್ತು ಜೇಡರ ಬಳೆಗಳು ಬಿದ್ದಿದ್ದಾವೆ ಅಂತ ಸ್ವಾಮಿ ವಿವೇಕಾನಂದರು ಅಲ್ಲಿ ವೀಕ್ಷಣೆಗೆ ಹೋದಾಗ ಹೇಳ್ತಾರೆ. ರೋಮನರು ಕಟ್ಟಿದಂತ ಸಾಮ್ರಾಜ್ಯಗಳು ನಶಿಸಿ ಹೋದವು. ಭಾರತದಲ್ಲಿ ಕಟ್ಟಿದಂತ ಒಂದು ಸೋಮನಾಥ ಮಂದಿರ ನಾವು ಹಿಂದೂಗಳು 17 ಬಾರಿ ಸೋಮನಾಥ ಮಂದಿರದ ಮೇಲೆ ದಾಳಿ ಆಯಿತು. 17 ಬಾರಿ ಸೋಮನಾಥ ಮಂದಿರವನ್ನು ಪೂರ್ಣ ಲೂಟಿ ಮಾಡಲಾಯಿತು. 17 ಬಾರಿ ಸೋಮನಾಥ ಮಂದಿರವನ್ನು ಚಿತ್ರ ಆಗಿಸಿದ್ರು. ನಿಮ್ಮ ಪೂರ್ವಿಕರು ಪಟ್ಟು ಬಿಡದೆ 18 ಬಾರಿ ಸೋಮನಾಥ ಮಂದಿರವನ್ನು ಪುನಃ ಪ್ರತಿಷ್ಠಾಪಿಸಿ ಇವತ್ತಿಗೂ ಜೀವಂತವಾಗಿ ಇಟ್ಟಿದ್ದೀವಿ. 20ನೇ ಶತಮಾನದಲ್ಲಿ ಇವತ್ತಿಗೂ ಅಲ್ಲಿ ಘಂಟಾನಾದಗಳು ಜಯಂಕರಿಸ್ತವೆ. ಗ್ರೀಕರು ಕಟ್ಟಿದಂತ ಸಾಮ್ರಾಜ್ಯಗಳು ಪದಕ್ರಾಂತಗೊಂಡವು. ಅವರ ಅವಶೇಷಗಳನ್ನು ನಾವು ಇವತ್ತು ಮ್ಯೂಸಿಯಂಗಳಲ್ಲಿ ಪಳವಳಿಕೆಗಳಾಗಿ ನೋಡ್ತಿದ್ದೀವಿ. ನಮ್ಮ ಪೂರ್ವಿಕರು ಕಟ್ಟಿದಂತ ಆ ಎಲ್ಲೋರಾದ ಮಂದಿರ, ಗುಡ್ಡವನ್ನು ಕೊರೆದು ಮಧ್ಯದಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ವಿ. ಆ ದೇವಸ್ಥಾನದ ಒಂದಿಡೀ ಕಲ್ಲನ್ನು ಕೂಡ ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಇವತ್ತಿಗೂ ಆ ದೇವಸ್ಥಾನ ಜೀವಂತವಾಗಿದೆ. ಈಜಿಪ್ಷಿಯರು ಕಟ್ಟಿದಂತ ಪಿರಮಿಡ್ಗಳು ಇವತ್ತು ಸ್ತಬ್ಧವಾಗಿ ನಿಂತಿರುವುದು ಬರುವಂತ ಟೂರಿಸ್ಟ್ಗಳಿಗೆ ಒಂದು ಟೂರಿಸಂ ಪ್ಲೇಸ್ ಆಗಿ ಸ್ಥಾಪನೆಗೊಂಡಿದೆ. ಅಲ್ಲಿನ ಪೂರ್ವಿಕರ ಆರಾಧನೆಗೆ ಅವರ ಹೆಸರನ್ನು ಹೇಳ್ಕೊಳ್ಳಿಕ್ಕೂ ಈಜಿಪ್ಷಿಯನ್ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜಗತ್ತಿನ ಜೀವ ಸಹಿತ ಉಳಿದಿಲ್ಲ. ಈಜಿಪ್ಷಿಯನ್ರು ಮಾಡ್ತಾ ಇದ್ದಂತ ಭಾಷೆನ ಇವತ್ತು ಡೆಡ್ ಲ್ಯಾಂಗ್ವೇಜ್ ಅಂತ ಜಗತ್ತು ಪರಿಗಣಿಸುತ್ತೆ. ಈಜಿಪ್ಷಿಯನ್ರು ಆರಾಧಿಸಿದಂತ ದೇವರುಗಳನ್ನ ಜಗತ್ತು ಡೆಡ್ ಗಾಡ್ಸ್ ಅಂತ ಪರಿಗಣಿಸುತ್ತೆ. ಈಜಿಪ್ಷಿಯನ್ ಜನಾಂಗವನ್ನ ಡೆಡ್ ಸಿವಿಲೈಸೇಷನ್ ಅಂತ ಜಗತ್ತು ಗುರುತಿಸುತ್ತೆ. ಸತ್ತ ಜನಾಂಗ, ಸತ್ತ ಭಾಷೆ, ಸತ್ತ ದೇವರುಗಳು, ಅವರ ಭಾಷೆ, ಅವರ ದೇವರು ಯಾವುದನ್ನು ಉಳಿಸ್ಕೊಳ್ಳಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವ ಸಹಿತ ಉಳಿದಿಲ್ಲ. ಆದ್ರೆ ನಮ್ಮ ಪೂರ್ವಿಕರು ಕಟ್ಟಿದಂತ ಒಂದು ರಾಮನ ಮಂದಿರ ಯುಗಗಳ ಹಿಂದೆ ಸ್ಥಾಪನೆಗೊಂಡದ್ದು. ಸೂರ್ಯವಂಶ ಒಂದು ಕುಳಿಯಲ್ಲಿ ಎದ್ದು ಬಂದಿದೆ ಅಂತ ರಾಮನಿಗೆ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿದ್ವಿ. ನಿರಂತರ ಮಂದಿರದ ಮೇಲೆ ದಾಳಿ ಆಯಿತು. 500 ವರ್ಷಗಳು ದಾಳಿಗಳಾದ ನಂತರವೂ 5 ಶತಮಾನಗಳ ಸಂಘರ್ಷವನ್ನು ನಾವು ತೊಟ್ವಿ. ಅಲ್ಲಿದ್ದಂತ ಒಂದು ರಾಮನಾಮಿ ಎಂಬ ಬುಡಕಟ್ಟು ಇವತ್ತಿಗೂ ಜೀವಂತವಾಗಿದೆ. ರಾಮರ ಮಂದಿರವನ್ನು ನೋಡಿದಾಗ ಮಂದಿರದಲ್ಲಿ ರಾಮರು ಇಲ್ಲದೆ ಇದ್ರೇನೋ ಕಣದಲ್ಲಿ ರಾಮರನ್ನು ತುಂಬಿಸ್ಕೊಳ್ತೀವಂತ ದೇಹದ ಪೂರ್ತಿ ರಾಮರ ಅಚ್ಚನ್ನು ಹಾಕಿಸ್ಕೊಂಡು, ರಾಮನ ಹೆಸರನ್ನ ಅಚ್ಚನ್ನು ಹಾಕಿಸ್ಕೊಂಡು ಅವರನ್ನ ರಾಮನಾಮಿ ಬುಡಕಟ್ಟು ಅಂತ ಇವತ್ತಿಗೂ ಗುರುತಿಸ್ತೀವಿ. ಅವ್ರು ಹೇಳ್ತಾರೆ, ಇವತ್ತಿಗೂ ಎಷ್ಟೋ ಕೆಲಸಗಳಿಗೆ ಹೋದಾಗ ನಮ್ಮನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ ಕಾರ್ಪೊರೇಟ್ ಜಾಬ್ಗೆ. ಯಾಕೆ? ಮೈತುಂಬ ರಾಮರ ಹೆಸರನ್ನ ಅಚ್ಚಿ ಹಾಕಿಸ್ಕೊಂಡಿದ್ದೀವಿ. ನಾವು ನೋಡ್ಲಿಕ್ಕೆ ಬುಡಕಟ್ಟಿನ ಜನಾಂಗದವ್ರು ಕಾಣಿಸ್ತೀವಿ. ನಾವು ಯಾವ ರೀತಿ ಕೆಲಸ ಮಾಡ್ತೀವೋ, ಜನರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಸಂಶಯದ ಮೇಲೆ ನಮ್ಮನ್ನು ಕಾರ್ಪೊರೇಟ್ ಜಾಬ್ಗಳಿಗೆ ತಗೊಳ್ಳೋದಿಲ್ಲ. ನಮ್ಮ ಮಕ್ಕಳು ಮಾಸ್ಟರ್ಸ್ ಮುಗಿಸಿದ್ದಾರೆ, ನಮ್ಮ ಮಕ್ಕಳು ಬ್ಯಾಚುಲರ್ಸ್ ಮುಗಿಸಿದ್ದಾರೆ, ಡಿಗ್ರಿಗಳಿದ್ರು ಕೂಡ ನಮ್ಮ ಮಕ್ಕಳನ್ನ ಯಾರು ಕಾರ್ಪೊರೇಟ್ ಜಾಬಿಗೆ ತಗೊಳ್ಳೋದಿಲ್ಲ. ಒಂದೇ ಒಂದು ಕಾರಣ, ಮೈತುಂಬ ರಾಮರ ಹೆಸರು ಅಚ್ಚಿ ಹಾಕಿಸ್ಕೊಂಡಿದ್ದೀವಂತ. ಅದನ್ನು ಇವತ್ತಿಗೂ ಹೆಮ್ಮೆಯಿಂದ ಹೇಳ್ತಾರೆ. ಒಂದು ಜನಾಂಗ ಅಲ್ಲ, ಮುಂದಿನ 5 ತಲೆಮಾರುಗಳಿಗೆ ಕೆಲಸ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ರೊಟ್ಟಿ ಮಾಡಿ ನಾವು ತಿಂತೀವಿ, ರಾಮರ ಅಚ್ಚಿ ಹಾಕಿಸ್ಕೊಳ್ಳೋದು ಮಾತ್ರ ಬಿಡೋದಿಲ್ಲ ಅಂತ ಇವತ್ತಿಗೂ ಹೇಳ್ತಾರಲ್ಲ ರಾಮನಾಮಿ ಬುಡಕಟ್ಟು. ಯಾಕೆ? ರಾಮ ಮಂದಿರ ಒಂದು ಸ್ಥಾಪನೆ ಆಗ್ಬೇಕಂತ ಕನಸು. ಸೂರ್ಯವಂಶಿ ಕ್ಷತ್ರಿಯರು ಎಂಬ ಒಂದು ಕುಲ ಇದೆ, ಒಂದು ಜನಾಂಗ, ಒಂದು ಸಮಾಜ. 500 ವರ್ಷಗಳ ಹಿಂದೆ ರಾಮರ ಮಂದಿರವನ್ನು ಕೆಡವಿದಾಗ ಪಣವನ್ನು ತೊಟ್ಟಿದ್ರು, ಒಂದು ಶಪಥ. ಇನ್ನು ಮುಂದೆ ಕಾಲಿಗೆ ಚರ್ಮದ ಚಪ್ಪಲಿಯನ್ನು ಹಾಕೊಳ್ಳೋದಿಲ್ಲ, ಕೈಯಲ್ಲಿ ಕೊಡೆಯನ್ನು ಹಿಡಿಯೋದಿಲ್ಲ, ತಲೆ ಮೇಲೆ ಪಗಡಿಯನ್ನು ತೊಡೋದಿಲ್ಲ ಅಂತ 500 ವರ್ಷಗಳ ಕಾಲ ಸೂರ್ಯವಂಶಿ ಕ್ಷತ್ರಿಯ ಜನಾಂಗದವರು, ನಾವು ಸೂರ್ಯನ ವಂಶದವರು, ಸೂರ್ಯನ ವಂಶವಾದಂತ ಆ ರಾಮರ ಸ್ಥಾಪನೆ ಆ ಜನ್ಮಭೂಮಿನಲ್ಲಿ ಆಗುವವರೆಗೂ ನಾವಿದ್ಯಾವುದನ್ನು ಉಪಯೋಗಿಸೋದಿಲ್ಲ ಅಂತ 5 ಶತಮಾನಗಳ
ಚಪ್ಪಲಿ ಇಲ್ಲ, ಕೈಲಿ ಕೊಡೆ ಇಲ್ಲ, ತಲೆ ಮೇಲೆ ಪಗಡಿ ಇಲ್ಲ. 500 ವರ್ಷಗಳ ನಂತರ ಮತ್ತೊಮ್ಮೆ ರಾಮರ ಮಂದಿರ ಸ್ಥಾಪನೆ ಆದಾಗ ಈಗ ಮತ್ತೊಮ್ಮೆ ಅವರು ಕಾಲಿಗೆ ಚಪ್ಪಲಿ ತೊಟ್ಟಿದ್ದಾರೆ, ಕೈಲಿ ಕೊಡೆ ಹಿಡಿದಿದ್ದಾರೆ, ತಲೆ ಮೇಲೆ ಪಗಡೆಯನ್ನು ಹೊತ್ತಿದ್ದಾರೆ. ಅವರಲ್ಲಿದ್ದಂತ ಸ್ವಾಭಿಮಾನ, ಆ ಭಗೀರಥನಂತ ತಪಸ್ಸು, ಆ ಶಪಥ ಹಿಂದೂ ಸಮಾಜದ್ದು. ಆ 500 ವರ್ಷಗಳ ಸಂಘರ್ಷಗಳನ್ನ ಕಳೆದು ರಾಮ ಮಂದಿರವನ್ನ ಇವತ್ತಿಗೂ ಜೀವಂತವಾಗಿ ಇಟ್ಟಿದ್ದೀವಿ. ಇದನ್ನೇ ಪ್ರಶ್ನಿಸ್ತಾರೆ ಜಗತ್ತಿನ ಇತಿಹಾಸಕಾರರು. ವಾಟ್ ಮೇಕ್ಸ್ ಹಿಂದೂಸಮ್ ಎ ಲಿವಿಂಗ್ ಟ್ರೆಡಿಷನ್? ಯಾವುದು ಸನಾತನ ಧರ್ಮವನ್ನು ಜೀವಂತವಾಗಿ ಇಟ್ಟಿರೋದು? ಇಸ್ ಇಟ್ ದೇರ್ ಟೆಕ್ಸ್ಟ್ ರಿಟನ್? ಇಸ್ ಇಟ್ ದೇರ್ ಸಾಂಗ್ ಸಾಂಗ್ ಇನ್ ದೇರ್ ಗ್ಲೋರಿ? ಇಸ್ ಇಟ್ ದೇರ್ ಪ್ರೈಡ್? ಇಸ್ ಇಟ್ ದೇರ್ ಹೆರಿಟೇಜ್? ಯಾವುದು ಧರ್ಮವನ್ನು ಜೀವಂತವಾಗಿ ಇಟ್ಟಿರೋದು? ಅವರು ಬರೆದಂತ ಗ್ರಂಥಗಳ, ಅವರ ಹಿರಿಯರು ಹಾಡಿದಂತ ಹಾಡುಗಳ, ಅವರ ಸ್ವಾಭಿಮಾನವ, ಅವರ ಪೂರ್ವಿಕರ ಹಿರಿಮೆಯ ಯಾವುದು ಧರ್ಮವನ್ನು ಜೀವಂತವಾಗಿ ಇಟ್ಟಿರೋದು? ಪ್ರಶ್ನೆಗೆ ಉತ್ತರ ಯಾರಿಗೂ ಸಿಗಲಿಲ್ಲ. ಆದ್ಯಂತರೀತವಾದಂತ ಸನಾತನ ಧರ್ಮದ ಇತಿಹಾಸವನ್ನ ಕೆದಕಿ ನೋಡಿ ಉತ್ತರ ಸಿಗ್ತಿದ್ದಾಗ ವಿದೇಶದ ಇತಿಹಾಸಕಾರರು ಸೋಲ್ತಾರೆ. ಆದ್ರೆ ಭಾರತದ ಪೂರ್ವಿಕರು ಇತಿಹಾಸದಲ್ಲಿ ಎದ್ದು ನಿಂತು ಉತ್ತರವನ್ನು ಕೊಡ್ತಾರೆ. Hinduism is a living tradition, not because of our knowledge, neither is it because of the text written, nor is it because of the song sang in its glory. Rather, Hinduism is a living tradition because of our practices and rituals. ಈ ಸನಾತನ ಧರ್ಮದ ನಿರಂತರ ಪದ್ಧತಿ ಆಚರಣೆಗಳ ಮೂಲಕ ಸನಾತನ ಧರ್ಮ ಜೀವಂತವಾಗಿರೋದು. ಆ ಪದ್ಧತಿ ಆಚರಣೆ 500 ವರ್ಷ. ರಾಮರ ಮಂದಿರ ಇತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಪೂರ್ವಿಕರು ಆಗ್ಲೂ ಅಯೋಧ್ಯೆಗೆ ಹೋಗಿದ್ದಾರೆ, ಪ್ರದಕ್ಷಿಣೆ ಮಾಡಿ ಬಂದಿದ್ದಾರೆ. 500 ವರ್ಷಗಳ ಕಾಲ ಮಂದಿರದ ಬಾಗಿಲು ಒಡೆದಾಗ್ಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪ್ರದಕ್ಷಿಣೆ ಮಾಡಿ ಬಂದಿದ್ದಾರೆ. ಮಂದಿರ ಇಲ್ಲ ಅಂದಾಗ ಸರಿಯು ನದಿ ತೀರದ ಒಂದು ಹಿಡಿ ಮಣ್ಣನ್ನ ಕೈಲಿ ಹೊತ್ತು ತಂದು ಮನೆ ಜಗಲಿಯ ಮೇಲಿಟ್ಟು ಪೂಜೆಯನ್ನು ಮಾಡಿ ರಾಮರು ಹುಟ್ಟಿದಂತ ರಾಮ ಜನ್ಮಭೂಮಿಯನ್ನು ಮಣ್ಣಂತ ಆರಾಧಿಸಿದ್ದಾರೆ. ಅಲ್ಲಿ 500 ವರ್ಷ ರಾಮರ ಮಂದಿರ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ 5 ಶತಮಾನಗಳ ಕಾಲ ಹಿಂದೂ ಮನೆಗಳಲ್ಲಿ ಅವಳಿ ಜವಳು ಮಕ್ಕಳು ಹುಟ್ಟಿದ ಕೂಡಲೇ ಆ ಮಕ್ಕಳಿಗೆ ರಾಮ ಲಕ್ಷ್ಮಣ ಅಂತ ನಾಮಕರಣ ಮಾಡಿ ನಮ್ಮ ತಾಯಿಗಳು ರಾಮರನ್ನು ಜೀವಂತವಾಗಿಡುವಂತ ಕೆಲಸ ಮನೆ ಮನೆಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ರಕೃತಿನಲ್ಲಿ ರಾಮಾಯಣವನ್ನು ಹೇಳಿಕೊಡುವಂತ ಕೆಲಸ ನಮ್ಮ ಹಿರಿಯರು ಮಾಡಿದ್ರು. ವೃಕ್ಷವನ್ನು ತೋರಿಸಿದ್ರು, ರಾಮರ ವಂಶ ವೃಕ್ಷವನ್ನು ಹೇಳಿಕೊಟ್ರು. ಕಪಿಗಳನ್ನು ತೋರಿಸಿದ್ರು, ಹನುಮಂತನ ಚರಿತ್ರೆಯನ್ನು ಹೇಳಿಕೊಟ್ರು. ಹೆಣ್ಣು ಮಕ್ಕಳನ್ನು ತೋರಿಸಿದ್ರು, ಸೀತಾಮಾತೆ ಆದರ್ಶವನ್ನು ಕೊಟ್ಟರು. ಮಕ್ಕಳು ಹಿರಿಯರ ವಿರುದ್ಧವಾಗಿ ಎದ್ದು ನಿಂತ ಭರತನ ಆದರ್ಶವನ್ನು ಕೊಟ್ಟಿದ್ದೀವಿ. ಬೇಕಾದಂತ ಎಲ್ಲ ಕೆಲಸವನ್ನ ಪ್ರಕೃತಿಯ ಮೂಲಕ ಕೊನೆಗೆ ಅದು ಇಲ್ಲದಿದ್ದಾಗ ಸೂರ್ಯನನ್ನು ತೋರಿಸಿದ್ದೀವಿ. ಆ ಸೂರ್ಯವಂಶಿ ಕುಡಿ ನಮ್ಮ ರಾಮಚಂದ್ರ ಅಂತ ಹೇಳಿಕೊಟ್ಟಿದ್ದೀವಿ. ಅದು ಸಾಧ್ಯವಾಗದೇ ಇದ್ದಾಗ ಕಲ್ಲುಗಳನ್ನು ತೋರಿಸಿದ್ದೀವಿ. ಒಂದು ಕಲ್ಲಿನ ಮೇಲೆ ರಾಮ ಅಂತ ಹೆಸರನ್ನು ಬರೆದು ನದಿಗಾಕಿದ್ರೆ ತೇಲುತ್ತೆ ಅಂತ ಮಕ್ಕಳಿಗೆ ಭಕ್ತಿ ಪಾಠವನ್ನು ಹೇಳಿಕೊಟ್ಟಿದ್ದೀವಿ. ಅದು ಇಲ್ಲದೇ ಇದ್ದಾಗ ಪ್ರಕೃತಿ ಎಲ್ಲವನ್ನು ಬಿಡಿ ನಿನ್ನೊಳಗೆ ರಾಮನಿದ್ದಾನಪ್ಪ, ರಾಮನನ್ನು ಹುಡುಕುವಂತ ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಕೊಟ್ಟಿದ್ದೀವಿ. ವ್ಯಕ್ತಿತ್ವದಲ್ಲಿ ರಾಮನನ್ನು ಆರಾಧಿಸಿದ್ವಿ. ವಾಲ್ಮೀಕಿ ಅವರು ನಾರದರಿಗೆ ಮಾಡುವಂತ ಮೊಟ್ಟ ಮೊದಲ ಪ್ರಶ್ನೆ ರಾಮಾಯಣದಲ್ಲಿ ವ್ಯಕ್ತಿತ್ವದ ಪರಿಚಯ. ಜಗತ್ತಿಗೆ ಆದರ್ಶ ಕೊಡಬೇಕು, ಯಾರು ಆದರ್ಶ ಕೊಡ್ಲಿ? 16 ಗುಣಲಕ್ಷಣಗಳನ್ನು ಹೊಂದಿರುವಂತ ವ್ಯಕ್ತಿತ್ವದ ವ್ಯಕ್ತಿ ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಯಾರಾದ್ರೂ ಬದುಕಿದ್ದಾರಾ? ವಾಲ್ಮೀಕಿ ಅವರು ಮಾಡುವಂತ ಪ್ರಶ್ನೆ ಮಹರ್ಷಿಗಳು. ಕೋನ್ಮಸ್ಮಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಸ್ಸಿ ವೀರ್ಯವಾನ್ ಧರ್ಮಗ್ನಿಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಪ್ರತಃ ಚಾರಿತ್ರ ನಿಜಗೋಯುಕ್ತ ಸರ್ವಭೂತೇಷು ಕೋವಿತಃ ಇತ್ವಾನ್ ಭಾಗ ಸಮರ್ಥಸ್ಯ ಕಸ್ಯೈಕ ಪ್ರದರ್ಶನಂ ಆತ್ಮವಾನ್ ಕೋಜಿತ ಕ್ರೋಧೋ ವಿಧಿಮಾನ್ ಕೋನ್ ಲಸುವೇಕಃ ಕಸ್ಯ ವಿಭ್ಯಸಿ ಜಾತಸ್ಯ ಜಾತ ರೋಷಸ್ಯ ಸಂವಿಗೆ ಅಂತ ವಾಲ್ಮೀಕಿ ಅವರು ನಾರದರಿಗೆ ಮಾಡುವಂತ ಪ್ರಶ್ನೆ. 16 ಗುಣಲಕ್ಷಣಗಳನ್ನು ಹೊಂದಿರುವಂತ ವ್ಯಕ್ತಿ ಯಾರಿದ್ದಾರೆ? ಅದಕ್ಕೆ ಸಾರ್ಥಕವಾದಂತ ಹೆಸರನ್ನ ಆಗ ನಾರದರು ವಾಲ್ಮೀಕಿ ಅವರಿಗೆ ಕೊಡ್ತಾರೆ. 16 ಗುಣಲಕ್ಷಣಗಳನ್ನು ಹೊಂದು ನೀವು ಹೇಳಿದಂತ ನಕ್ಷತ್ರದಲ್ಲಿ ಹುಟ್ಟಿ ಇಡೀ ಜಗತ್ತಿನ ಉದ್ಧಾರಕ್ಕೋಸ್ಕರ ಕೊನೆಗೊಂದು ದಿನ ತನ್ನ ಪತ್ನಿ ಸೀತೆಯನ್ನು ಕೂಡ ಕಾಡಿಗೆ ಕಳಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಹುಟ್ಟಿದಾನಪ್ಪ, ಆತನ ಹೆಸರು ರಾಮಚಂದ್ರ ಅಂತ ಅವರ ಆದರ್ಶ ಜಗತ್ತಿಗೆ ನೀಡಿ ಅಂತ ನಾರದರು ಹೇಳಿದಾಗ ಮಹರ್ಷಿ ವಾಲ್ಮೀಕಿ ಅವರು ಅಖಂಡ ರಾಮಾಯಣವನ್ನು ಬರೆದು ನಮಗೆ ಆದರ್ಶ ಕೊಟ್ಟು ಹೋದ್ರು. ವ್ಯಕ್ತಿತ್ವದ ಪರಿಚಯದಲ್ಲಿ ರಾಮರ ಪರಿಚಯ ಮಾಡಿಕೊಡುವಂತ ಕೆಲಸ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದ್ರು. ಅವರ ತೊಟ್ಟಂತ ಪಣ ವ್ಯರ್ಥ ಆಗುವಂತದ್ದಿಲ್ಲ, ಅವರ ಶ್ರಮಗಳು ವ್ಯರ್ಥ ಆಗುವಂತದ್ದಿಲ್ಲ. ಈ ಕಾಲದಲ್ಲಿ ಪದ್ಧತಿ ಉಳಿಸಿ ಮುಂದಿನ ಪೀಳಿಗೆಗೆ ತಪ್ಪಿಸೋದು ನಮ್ಮ ಕರ್ತವ್ಯ. ಈಗ ಬರುವಂತ ಪ್ರಶ್ನೆ, ನಾವ್ ಹೇಗೆ ಧರ್ಮ ರಕ್ಷಣೆ ಮಾಡಬಹುದು? ಪ್ರಶ್ನೆಗೆ ಉತ್ತರವನ್ನ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಭಗವದ್ಗೀತಾ 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮರುಜಾಮ್ಯಂ ಪರಿತ್ರಾಣೇ ಸಾಧೂನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಜೀವಂತ ಸಾಕ್ಷಿಯಾಗಿ ಅದಕ್ಕೂ ಹಿಂದೆ ಶ್ರೀರಾಮಚಂದ್ರರು ತೋರಿಸಿ ಹೋಗಿದ್ರು. ಒಂದು ಕಾಲದಲ್ಲಿ ಭಕ್ತರೆಲ್ಲೂ ಭಯದಲ್ಲಿದ್ದಾರೆ. ಇಡೀ ಜಗತ್ತಲ್ಲಿ ಜ್ಞಾನಿಗೆ ಭಗವಂತ ಬರ್ತಾನಂತ ಹೇಳಿದಂತ ಮೊಟ್ಟ ಮೊದಲ ಜನಾಂಗ ಅದು ಹಿಂದೂ ಜನಾಂಗ, ಹಿಂದೂ ಸಮಾಜ, ಸನಾತನ ಧರ್ಮ. ನಾವ್ ಹೇಳ್ತೀವಿ ಸಮಸ್ಯೆ ಯಾವುದಾಗ್ಲಿ ಭಗವಂತ ನಾಮಸ್ಮರಣೆಯನ್ನು ಮಾಡಿ ಬಂದೇ ಬರ್ತಾನೆ ಅಂತ. ಅದೇ ಸಂದರ್ಭದಲ್ಲಿ ಇಡೀ ವಾನರ ಸೇನೆ ನೆರೆದಲ್ಲಿತ್ತಿದೆ. ಎದುರುಗಡೆ ನೋಡಿದ್ರೆ ಲಂಕೆಯ ದ್ವಾರ ಭಾಗಿಯಿಂದ ರಾವಣನಂತ ದಿಗ್ಗಜರೆಂದು ಬರ್ತಿದ್ದಾರೆ. ಒಬ್ಬೊಬ್ಬರು ರಾಕ್ಷಸ ಕುಲದ ಹಿರಿಯರು. ಆ ಉತ್ಕೃಷ್ಟತೆಯನ್ನು ನೋಡಿ ವಾನರ ಸೈನಿಕರು ಒಮ್ಮೆ ಭಯಬಿದ್ದಾಗ ರಾಮನಿಗೆ ಅರಿವಾಯ್ತು. ಬಂದಂತ ವಾನರ ಸೈನಿಕರು ಭಯಬಿದ್ದಿದ್ದಾರೆ. ಯಾಕೆ? ಎದುರಿಗೆ ಬರ್ತಿರೋದು ರಾವಣ, ಎದುರಿಗೆ ಬರ್ತಿರೋದು ಕುಂಭಕರ್ಣ, ಎದುರಿಗೆ ಬರ್ತಿರೋದು ರಾವಣನ ಮಕ್ಕಳು. ಇವರೆಲ್ಲರ ಮುಂದೆ ನಾವ್ ಹೇಗೆ ಹೋರಾಟ ಮಾಡೋದು?
ಕೈಯೊಂದು ಕೊದಂಡ ಇಟ್ಟುಕೊಂಡಿರುವಂತಹ ಸಾಮಾನ್ಯ ರಾಮ, ಮನುಷ್ಯ ಸ್ವರೂಪಿ. ವಾನರು ಭಯ ಬೀಳ್ತಾರೆ. ವಾನರು ಭಯ ಬಿದ್ದಿದ್ದಾರೆ ಅಂತ ಗೊತ್ತಾದ ಕೂಡಲೇ ರಾಮರು ಆ ಕ್ಷಣ ಸೌಮ್ಯ ಮುಖವನ್ನು ತೊರೆದು ಕ್ಷತ್ರಿಯ ಸ್ವರೂಪದಲ್ಲಿ ಎದ್ದು ನಿಂತು ಲಕ್ಷ್ಮಣನಿಗೆ ಹೇಳ್ತಾರೆ, ಲಕ್ಷ್ಮಣ, ಇನ್ನು ನಾರಾಜವಾಡದ ಪ್ರಾಣವನ್ನ ನಾನು ರಾವಣನ ವಿರುದ್ಧವಾಗಿ ಮಾಡ್ತಿದ್ದೀನಿ. ನಾರಾಜ ಪ್ರಹಾರ ಆದಾಗ ಹಕ್ಕಿಗಳು ಹಾರಾಡುವಂತಿಲ್ಲ, ದೇವ ಸಂಚಾರ ಸ್ತಬ್ಧವಾಗಿ ನಿಲ್ಲುತ್ತೆ. ಇಡೀ ಜಗತ್ತಿನಲ್ಲಿ ದೇವ ದಾನವ ಗಣಗಳ ಸಮೇತವಾಗಿ ಸಮಸ್ತ ಬ್ರಹ್ಮಾಂಡದ ನಾಶವನ್ನ ಮಾಡಿ ಸೀತಾಮಾತೆಯನ್ನ ಆ ಲಂಕೆಯನ್ನು ವಾಪಸ್ ಕರೆದುಕೊಂಡು ಬರ್ಲಿಕ್ಕಿದ್ದೀನಿ ಅಂತ ನಾರಾಜವಾಡದ ಪ್ರಹಾರವನ್ನ ಮಾಡ್ಲಿಕ್ಕೆ ಆ ಶ್ರೀರಾಮಚಂದ್ರರು ಬಂಗಾರದ ಕೋದಂಡವನ್ನ ಸ್ಥಾಪನೆಯನ್ನ ಮಾಡಿ ಅಕ್ಷಯ ಬತ್ತಳಿಕೆಯಿಂದ ಬಾಣವನ್ನ ತೆಗೆದು ಅದನ್ನ ಧನುಂಜಯಕ್ಕೆ ಸಂಧಿಸಿ ಪ್ರಹಾರವನ್ನ ಮಾಡಿದಾಗ ರಾಮರು ಕೊಡುವಂತ ಲಕ್ಷ್ಮಣನಿಗೆ ಮಾತು, ಯಥಾಚರ ಯಥಾಕಾಲ ಯಥಾ ಮೃತ್ಯು ಯಥಾ ವಿಧಿ ನಿತ್ಯ ಪ್ರತಿಜಾನೀಹಿ ನನಿಗ್ರಹಸಿ ಅನಿವಾರ್ಯೋಸ್ಮಿ ಲಕ್ಷ್ಮಣ. ಯಾವ ರೀತಿ ಸದಾ ಕಾಲ ಕಾಲ ಚರ ಮೃತ್ಯು ವಿಧಿಯನ್ನ ಒಂದು ಗಳಿಗೆ ಯಾರಿಂದಲೂ ನಿಗ್ರಹಿಸ್ಲಿಕ್ಕೆ ಆಗೋದಿಲ್ವೋ, ರಾಮ ಕೊಟ್ಟಂತ ಮಾತು ಬಿಟ್ಟಂತ ಬಾಣವನ್ನ ಯಾರಿಂದಲೂ ತಡೆಯಲಿಕ್ಕೆ ಆಗೋದಿಲ್ಲ ಅಂತ ರಾವಣನ ಚರಮಗೀತೆಯನ್ನ ಶ್ರೀರಾಮಚಂದ್ರರು ಆಡಿ ರಾಕ್ಷಸದ ಕುಲಕ್ಕೆ ಕೊಟ್ಟಂತ ಸುಟ್ಟಂತ ಬೆಂಕಿಯ ಜ್ವಾಲೆಯನ್ನ ಜಗತ್ತಿನ ದೇವಲೋಕದ ಆಕಾಶಕ್ಕೆ ಅವಿಸಂತೆ ನೀಡುತ್ತಿರಬೇಕಾದ್ರೆ ಅಕ್ಕಪಕ್ಕದಲ್ಲಿದ್ದಂತ ವಾನರು ಆಗ ಬೊಬ್ಬಿಡ್ತಾರೆ. ಮಂಡಿತ ವಿಸ್ಫುಲಿಂಗ ವಿಶ್ವ ಜ್ವಲಿತಾರುಡಿ ಕೀರಲೋಬ್ಜ ಗರ್ಭಾಂಡಮನಿಂದ ನಾಭವಸ್ತಾತಿ ಪುಡೇಚುಡು ವಜ್ರ ಸಾಧಿನ ಖಂಡಿತ ಕಂತಿ ಪನಕಂಠ ಶೈಲಚಾರನೋದ್ದಂಡ ಬಲ ಪ್ರಚಂಡ ಪುರದಂಡ ವಿಖಂಡನ ಚಂಡ ಕಾಲಮೂಲ್ ಸೌಮ್ಯ ಸ್ವಭಾವದ ರಾಮ ಕೋದಂಡನ್ನು ಹಿಡಿದು ರಾವಣ ನಿನ್ನ ಚರ್ಮಗೀತೆ ನಾಡ್ಲಿಕ್ಕೆ ನಿಂತಾಗ ಇನ್ನು ಇಂದ್ರ ಚತುರ್ಮುಖ ಬ್ರಹ್ಮ ಚತುರ್ಬಾಹುವಾದಂತ ವಿಷ್ಣು ತ್ರಿನೇತ್ರ ತ್ರಯಂಬಕ ಇಂದ್ರ ಮಹೇಂದ್ರ ಯಾರು ಬಂದ್ರೂ ರಾವಣ ನಿನ್ನ ತಡಲಿಕ್ಕೆ ಸಾಧ್ಯವಾಗೋದಿಲ್ಲ, ನಿನ್ನ ಗತಿ ಏನಪ್ಪ ಅಂತ ಆಗ ವಾನರ ಸೈನಿಕರಲ್ಲಿ ಎದ್ದು ನಿಂತು ಬೊಬ್ಬಿಟ್ರಂತೆ. ಸಮಯ ಬಂದಾಗ ದಾಸ ಹೇಳುವಂತ ಮಾತು, ರಾವಣನ ಮೂಲ ಬಲವನ್ನ ಕೊಂಡು ವಾನರ ಸೈನಿಕರು ಹೆದರಲು ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಂತ. ತನ್ನ ಭಕ್ತರಿಗೆ ಭಯ ಬಂದಾಗ ಜಗತ್ತೇ ತಾನಾಗಿರಿತ್ತು ರಕ್ಷಣೆಗೆ ನಿಲ್ಲುವಂತ ದೇವಪ್ರಭು ಶ್ರೀರಾಮಚಂದ್ರರು ಅವರು ಕೊಟ್ಟಂತ ಆದರ್ಶ. ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ ಪ್ರತಿ ಕ್ಷಣಕ್ಕೆ. ಜ್ಞಾನಿಗೆ ಭಗವಂತ ಬರ್ತಾನೆ, ಆದ್ರೆ ನಮ್ಮ ಕರ್ತವ್ಯ ಏನಾಗಿದ್ರೆ ಅದೇ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಅದೇ ಸಾಲಿನಲ್ಲಿ ಮುಂದುವರಿಸಿ ಹೇಳ್ತಾರೆ, ಯುಗ ಯುಗಕ್ಕೂ ಒಂದು ಅವತಾರ ತಾಳಿ ಧರ್ಮರಕ್ಷಣೆಗೆ ಅವತರಿಸ್ತೀನಿ ನಾನು. ಆದರೆ ಕಲಿಯುಗದಲ್ಲಿ ಧರ್ಮರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಡುವಂತ ಕರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಸಂಘಟನೆ ನಮ್ಮ ರಾಜಕೀಯ ಆಸಕ್ತಿ ಜಾತಿ ಮತಪಂಥಗಳನ್ನ ಮೀರಿ ಸಂಘಟನೆ. ನಾವು ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ, ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು. ನೀನ್ ಯಾರಪ್ಪ? ನೀನ್ ಯಾವ ಸಮಾಜಕ್ಕೆ ಸೇರಿದವನು? ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮನೆ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಿಗೆ ಬರಬೇಕಾಗಿರುವಂತ ಸಂಘಟನೆವಲ್ಲ ಅದು. ಒಮ್ಮೆ ಆ ಸಂಘಟನೆ ಹಿಂದೂ ಸಮಾಜದಲ್ಲಿ ಬರಲಿ, ಜಗತ್ತಿನಲ್ಲಿ ಎಂತೆಂಥ ಬದಲಾವಣೆಗಳು ತರಬಹುದು ನಾವು. ಕೆಲವು ದಶಕಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿ ಅವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೊಂದು ಕರೆಯನ್ನು ಕೊಟ್ಟಿದ್ರು. ಅಶೋಕ್ ಸಿಂಗಾಜಿ ಅವರ ಕರೆ, रोम रोम मेरा में हुए राम के लिए, आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರವಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ಯಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯು ನದಿಯನ್ನು ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ಯಸೇವಕರೇ. ಒಂದು ಅಶೋಕ್ ಸಿಂಗಾಜಿ ಅವರ ಕರೆಗೆ ಹೋಗ್ಬಿಟ್ಟು ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯ ಸಂಘಟಿತರಾದಲ್ಲ, ಜಾತಿ ಮತ ಪಂಥ ಪಂಗಡ ರಾಜಕೀಯ ಆಸಕ್ತಿಗಳೆಲ್ಲ ಭೇದಗಳನ್ನು ತೊರೆದು ಹಿಂದೂ ಧರ್ಮನು ಏಕಛತ್ರಾಚಾರ
ಚಾದಡಿಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಕಂಠ ಸ್ವರೂಪವಾಗಿ ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಬಚ್ಚಾ ಬಚ್ಚಾ ರಾಮ ಕಾ ಜನ್ಮಭೂಮಿಗೆ ಕಾಮ್ ಕಾ ಅಂತ ಜಯಘೋಷಗಳನ್ನು ಹಾಕ್ತಾ ಸಂಘಟನೆ ಆದಂತ 3.5 ಲಕ್ಷ ಜನ ಹಿಂದೂ ಸಮಾಜ. ಬಹಳ ಜನ ತಾಯಂದಿರು ಸೇರ್ತೀರಾ, ನೋಡಿದಾಗ ಬಹಳ ಸಂತೋಷವಾಯ್ತು. ತಾವರ್ಗಷ್ಟಲ್ಲದೆ ಮನೆ ಪೋಷಕರು, ವಿಶೇಷದ ತಾಯಂದಿರು ಮನೆಯ ಮಕ್ಕಳಿಗೂ ಹೆಗಲ ಮೇಲೆ ಒಂದೊಂದು ಕೇಸಿ ಶೈಲಿ ಹಾಕಿಸ್ಕೊಂಡು ಬಂದು ಶೋಭಾಯಾತ್ರೆಯಲ್ಲಿ ನಡೆಸಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಕೂರಿಸಿದ್ದೀರಾ. ಬಹಳ ಸಂತೋಷ ಕೊಟ್ಟಂತ ವಿಚಾರ. ತಾಯಂದಿರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮನೆಯ ತಾಯಂದಿರು. ಕಾರಣ ಅಂದು ರಾಮ ಜನ್ಮಭೂಮಿಯಲ್ಲಿ ಕಾರ್ಯಸೇವೆಗೆ ಸಜ್ಜಾಗಿ ನಿಂತಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ತಾಯಂದಿರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ರು. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟ ಮಾತಾ ರಿತಂಬರಿ ಜೊತೆಗೆ 36,000 ಜನ ತಾಯಂದಿರು ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ರಾಮರಿಗೆ ಭಜನೆಗಳನ್ನು ಹಾಡ್ತಾ, ನಮ ಸಂಕೀರ್ತನೆಗಳನ್ನು ಮಾಡ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ है जीवन की धड़कन रामायण पग पग पर बनी पुनीता है यदि राम नहीं है तो श्वासों में जीवन का गट रीता है नर नाहर श्री पुरुषोत्तम का हम मंदिर भव्य बनाएंगे सौगंध राम की काते हम मंदिर वही बनाएंगे ಅಂತ ನಮ್ಮ ತಾಯಂದಿರು ಹಾಡ್ತಾ ಹಾಡ್ತಾ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ಆ 36,000 ಜನ ತಾಯಂದಿರ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ, ಒಮ್ಮೆ ಹಿಂದೂ ಸಮಾಜ ಆ ರೀತಿ ಸಂಘಟನೆ ಆಯಿತು. ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಯಾವ ರಾಮ ಮಂದಿರದ ಮುಂದೆ ಒಂದು ಧರ್ಮದ ದೀಪ ಚಿಡ್ಲಿಕ್ಕೆ ನಮ್ಗೆ 500 ವರ್ಷ ಬೇಕಾಯ್ತು. ರಾಮ ಹುಟ್ಟಿದಂತ ನೆಲ, ರಾಷ್ಟ್ರ ಪುರುಷ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರು ಅವರು ಹುಟ್ಟಿದಂತ ಭೂಮಿಯಲ್ಲಿ ರಾಮನ ಮಂದಿರದ ಮುಂದೆ ಒಂದು ದೀಪ ಚಿಡಬೇಕು ಧರ್ಮ ಅಂತಂದ್ರೆ ನಮ್ಗೆ 500 ವರ್ಷ ಬೇಕಾಯ್ತು. 500 ವರ್ಷ ರಾಮ ಮಂದಿರದ ಮುಂದೆ ಒಂದು ಧರ್ಮದ ದೀಪ ಇಲ್ಲ. ಒಮ್ಮೆ ಹಿಂದೂ ಸಮಾಜ ಸಂಘಟನೆ ಆಯಿತು. 5 ಶತಮಾನಗಳ ತಪಸ್ಸನ್ನ ಶಪಥವನ್ನು ಮುರಿದು ಇವತ್ತು 500 ವರ್ಷಗಳ ನಂತರ ಅದೇ ರಾಮ ಜನ್ಮಭೂಮಿ ರಾಮ ಮಂದಿರದ ಮುಂದೆ ಒಂದು ಧರ್ಮದ ದೀಪ ಅಲ್ಲ, 1 ಲಕ್ಷ ಧರ್ಮದ ದೀಪವನ್ನ ಚಿಟ್ಟು ಲಕ್ಷ ದೀಪೋತ್ಸವನ ರಾಮನವಮಿಗೆ ನಾವು ಆಚರಿಸಿ ತೋರಿಸಿದ್ದೀವಲ್ಲ. ಅದಕ್ಕೆ ಕಾರಣ ನಮ್ಮ ಹಿರಿಯರು. ಇವತ್ತು ಆ ರಘುವಂಶಿ ಸೂರ್ಯವಂಶಿ ರಾಮರಿಗೆ ಸೂರ್ಯನ ತಿಲಕವನ್ನು ಹಣೆಯಲ್ಲಿ ಧರಿಸಿ ನಿಂತಿದ್ದೀವಿ ನಾವು. ಯಾಕೆ? ನಮ್ಮ ಪೂರ್ವಿಕರು ತೋರಿದಂತ ಸಂಘಟನೆ ಬರದ ಕಾರಣದಿಂದ. ನಮ್ಮ ಪೂರ್ವಿಕರ ಸಂಘಟನೆ ಆದ್ರೂ ಧರ್ಮ ಜಾಗೃತಿ ಆಯ್ತು, ಧರ್ಮದ ಕೆಲಸ ಸಾಕಾರಗೊಳ್ತು. ಆ ಸಂಘಟನೆ ಈಗ ಹಿಂದೂ ಸಮಾಜ ಮರೆಯೋದಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನೇಮಿಸಿದ್ದಾಯ್ತು ಕಾನೂನಿನ ಅಡಿನಲ್ಲಿ. ಮುಂದೆ ಭಾರತ का प्रत्येक घर अयोध्या बनाएंगे. ಅಯೋಧ್ಯೆಯಲ್ಲಿ ರಾಮ ಮಂದಿರ ನೇಮಿಸಿದ್ರಿ, ಮುಂದೆ ಭಾರತದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಸಂಕಲ್ಪ. ಮನೆಗಳ ಅಯೋಧ್ಯೆ ಆಗೋದು ಯಾವಾಗ? ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಪ್ರಭು ಶ್ರೀರಾಮಚಂದ್ರಂತೆ ಬೆಳಿಬೇಕು, ಆಗ ಮನೆ ಅಯೋಧ್ಯೆ ಆಗುತ್ತೆ. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಮ್ಮ ಜಾತೃಷ್ಟೇ ಬೆಳೆದು ಬರಬೇಕು, ಆಗ ಮನೆಗಳು ಅಯೋಧ್ಯೆ ಆಗ್ತವೆ. ಆದ್ರೆ ಮನೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರಂತ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ. ಆದ್ರಿಂದ ತಾಯಿಂದರು ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ ಮಕ್ಕಳ ಧರ್ಮ ಜಾಗೃತಿನ ತನ್ನಿ. ನಿಮ್ಮ ಕೈಲಾಗುವಂತ ಕೆಲಸದ ಮೂಲಕ ನಿಮಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡ್ಲಿಕ್ಕಾಗುತ್ತಾ? ಮಕ್ಕಳಿಗೆ ಧರ್ಮ ಗ್ರಂಥ ಪರಿಚಯ ಮಾಡಿ. ಮಕ್ಕಳ ಕೈಯಲ್ಲಿ ರಾಮಾಯಣವನ್ನು ಓದಿಸಿ, ಮಕ್ಕಳ ಕೈಯಲ್ಲಿ ಭಗವದ್ಗೀತೆಯನ್ನು ಓದಿಸಿ, ಮಕ್ಕಳಿಂದ ಭಾಗವತವನ್ನು ಓದಿಸಿ, ಮಹಾಭಾರತವನ್ನು ಓದಿಸಿ. ನಿಮ್ಮ ಕೈಯಿಂದಾದ್ರೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ನಮಗೆ ಧರ್ಮ ಗ್ರಂಥಗಳ ಪರಿಚಯ ಇಲ್ಲಮ್ಮ, ನಮಗೆ ಓದಿ ಮಕ್ಕಳಿಗೆ ಹೇಳುವಷ್ಟು ಸಮಯ ನಮಗಿಲ್ಲ, ಏನು ಮಾಡೋದು ಅಂತ ಅನಿಸಿದ್ರೆ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು. ನಮ್ಮ ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಮಕ್ಕಳು ಕೂತು ದೇವಸ್ಥಾನದಲ್ಲಿ ಭಜನೆ ಹಾಡಿದ್ರೆ ಭಗವಂತನ ಧರೆಗೆಳೆದು ಬರ್ತಾರೆ. ನಾನು ಹೇಳ್ತಿರುವಂತ ಮಾತಲ್ಲ. ರಾಮನ ಭಜನೆ ಹಾಡ್ಕೊಂಡು ಬಂದು ಶಿವದೇವರು ಮುಂದೆ ಕೂತಿದ್ದಾರೆ. ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡಿದ್ರೆ ಶಿವನ ಧರೆಗೆಳೆದು ಬರ್ತಾರಂತ ಕುಂಬಾರಗುಂಡೆಯ ಜೀವಂತ ಸಾಕ್ಷಿಯನ್ನು ಹರಿಹರಗಳಲ್ಲಿ ಬರೀತಾರೆ. ಕುಂಬಾರಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡ್ಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ